ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಬೇಕು. ಅವ್ರಿಗೂ ಕೂಡ ಮನೇಲೇ ಇದ್ದು ಬೋರ್ ಆಗಿರುತ್ತೆ ಅಂತ ನಾವು ಕೂಡ ತುಂಬ ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ. ನಾವು ಆನ್ ದ ವೇ ಇಲ್ಲಿ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ. ಬಟ್ ಇದರೊಳಗಡೆ ಇಷ್ಟು ಚೆನ್ನಾಗಿದೆ ಅಂತ ನಮಗೆ ಗೊತ್ತೂ ಇಲ್ಲ, ನಾವು ನೋಡೂ ಇರಲಿಲ್ಲ. ಸೊ ಒನ್ ಡೇ ಪಿಕ್ನಿಕ್ಗೆ ಸೂಪರ್ ಆಗಿದೆ. ಇವತ್ತು ನಾವು ಬಂದಿರೋದು ಮಜರ್ಬಾತ್ ಫೋರ್ಟ್ಗೆ. ಸಕಲೇಶ್ಪುರ ಟು ನಿಯರು. ಸಕಲೇಶ್ಪುರದಿಂದ ನೋಡಿದ್ರೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಮಂಗಳೂರು ಟು ಬ್ಯಾಂಗ್ಳೂರು ಹೈವೇ. ಹಾಗೆ ಸಕಲೇಶ್ಪುರ ಟು ಯಾರಾದರೂ ಧರ್ಮಸ್ಥಳ ಮಂಗಳೂರಿಗೆ ಹೋಗೋರಿಗೆ ಓನ್ ವೆಹಿಕಲಲ್ಲಿ ಹೋಗ್ತಿದ್ರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಗೈಸ್, ಈ ಕೋಟೆ ಬಗ್ಗೆ ಹೇಳಬೇಕು ಅಂತಂದರೆ ಮಜರ್ಬಾತ್ ಫೋರ್ಟು ಇದು ಡಿಸೈನ್ ಬಂದು ಫ್ರೆಂಚ್ ಸ್ಟಾರ್ ಡಿಸೈನ್ನಲ್ಲಿರೋದಂತೆ. ಹಾಗೆ ಇದ್ರ ಕನ್ಸ್ಟ್ರಕ್ಷನ್ ಬಂದು 1792 ಇಸ್ವಿಲಿ ಆಗಿರೋದು. ಇದರ ಮೂಲ ರಾಜರು ಟಿಪ್ಪು ಸುಲ್ತಾನು ಇದನ್ನು ಕಟ್ಟಿರೋರು ಸ್ವಂತಕ್ಕೋಸ್ಕರ ಅವರ ರಾಜರ ಆಳ್ವಿಕೆಯಲ್ಲಿ ಇದನ್ನು ಕಟ್ಕೊಂಡಿರೋದು. ತುಂಬ ಡಿಸೈನು ತುಂಬ ಯುನೀಕ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿದೆ. ಇದು ತುಂಬ ಹಳೇ ಕಾಲದ್ದು ಇದು ಕೋಟೆ. ಇದು ಭಾಳಷ್ಟು ಜನ ಇಲ್ಲಿ ರಾಜರು ಆಳ್ವಿಕೆ ನಡೆದಿದೆ ಗೈಸ್. ಇದು ಈಗ ಸಕಲೇಶ್ಪುರದಿಂದ ಒಂದು 5 ಕಿಲೋಮೀಟರ್ಸ್ ಇದೆ. ಇದು ಹಾಸನ ಡಿಸ್ಟಿಕಲ್ಲಿರೋ ಅಂಥದ್ದು. ತುಂಬ ನಿಯರು, ಯಾರಿಗೂ ದೂರ ಅನಿಸಲ್ಲ. ಬ್ಯಾಂಗ್ಳೂರಿಂದನೂ ತುಂಬ ದೂರ ಅನಿಸಲ್ಲ, ಮಂಗಳೂರಿಂದನೂ ತುಂಬ ದೂರ ಅನಿಸಲ್ಲ. ಸಕಲೇಶ್ಪುರದಿಂದ ತುಂಬಾ ನಿಯರ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ಹೈಟಲ್ಲಿ ನಿಂತ್ಕೊಂಡು ವ್ಯೂ ನೋಡಿದ್ರೆ ಸುತ್ತ ಗ್ರೀನರಿ, ಟೀ, ಕಾಫಿ, ಒಳ್ಳೆ ಎಸ್ಟೇಟ್ಗಳು ಅಷ್ಟು ಸೂಪರಾಗಿ ಕಾಣುತ್ತೆ. ಒಂದು ಸಲ ಲಾಸ್ಟಲ್ಲಿ ಅದ್ರ ವ್ಯೂ ನೋಡಿದ್ರೆ, ಕೋಟೆ ಲಾಸ್ಟ್ ವ್ಯೂವಲ್ಲಿ ನೋಡಿದ್ರೆ ಸಖತ್ತಾಗಿ ಕಾಣುತ್ತೆ ಗೈಸ್. ಒಂಥರ ಫೋಟೋ ಶೂಟಿಗಂತೂ ಸೂಪರಾಗಿದೆ. ಎಲ್ಲೆಲ್ಲೋ ಹೋಗಿ ನಾವು ಫೋಟೋ ಶೂಟೆಲ್ಲ ಮಾಡಿಸ್ತೀವಿ. ಸೀರಿಯಸ್ಲಿ ಒಂದು ಸಲ ಇಲ್ಲಿ ನಮಗೆ ಫ್ರೀ ಆಫ್ ಕಾಸ್ಟು, ತುಂಬ ಕಡಿಮೆಲೂ ಆಗುತ್ತೆ. ಹಾಗೆ ಒಳ್ಳೆ ಗ್ರೀನರಿ ಮಧ್ಯೆ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡಷ್ಟು ಫೀಲ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಜಾಗ. ಹಾಗೆ ಈ ಕೋಟೆ ಸುತ್ತಮುತ್ತ ತುಂಬ ಒಳ್ಳೆ ಪ್ಲೇಸ್ಗಳಿದೆ. ಕಾಡುಮನೆ ಎಸ್ಟೇಟು, ಹಾಗೆ ಇನ್ನೊಂದು ತುಂಬ ಹೆಸರುಗಳು ಹೇಳಿದ್ರು. ಬಟ್ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಇದು ಒಂದು ಜಾಗನೇ ನೀಟಾಗಿ ನೋಡಬೇಕು, ಮಕ್ಕಳನ್ನ ಫ್ರೀಯಾಗಿ ಅಡ್ಡಾಡಕ್ಕೆ ಬಿಡಬೇಕು ಅಂತ. ಹಾಗಾಗಿ ಸ್ಟಾರ್ಟಿಂಗಿಂದ ಹಿಡಿದು ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ, ಬಟ್ ವಾಕಬಲ್ ಆಗಿರೋದ್ರಿಂದ ನಮಗೆ ಹಂಗೆ ಅನಿಸುತ್ತೆ. ಬಟ್ ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಕಂಡೀಷನಲ್ಲಿದೆ. ಸ್ವಲ್ಪ ವಯಸ್ಸಾಗಿರೋರಿಗೆ ಹತ್ತೋದಕ್ಕೆ ಕಷ್ಟ, ಬಟ್ ಹೆಂಗಾಗಿರೋರು ಆರಾಮ್ಸೆ ಹತ್ಬೋದು. ನಮಗೂ ಕೂಡ ಸುಸ್ತಾಗ್ತಿತ್ತು, ಯಾಕಂದರೆ ನಾವು ಹಂಗೆ ಅಂದ್ಕೊಂಡ್ವಿ. ನಮಗೆ ಇಷ್ಟೊಂದು ಕಷ್ಟ ಆಗ್ತಿದೆ, ಬಟ್ ಸ್ವಲ್ಪ ದೊಡ್ಡವರು ವಯಸ್ಸಾಗಿರೋರು ಬಂದರೆ ಸ್ವಲ್ಪ ಕಷ್ಟನೇ ಅಂತ. ಸೊ ನಾವು ಕೂಡ ಸ್ವಲ್ಪ ಸುಧಾರಿಸ್ಕೊಂಡೇ ಬಂದಿದ್ದು. ನಮಗೆ ಹಂಗೆ ಅನಿಸುತ್ತೆ, ಬಟ್ ನಾವು ಫ್ಲೆಕ್ಸಿಬಲ್ ಆಗಿಲ್ಲ ಅಂತ ಇವಾಗ ಗೊತ್ತಾಗುತ್ತೆ. ಯಾಕಂದರೆ ಇಷ್ಟು ಚಿಕ್ಕ ಜಾಗನೇ ನಾವು ಇಷ್ಟೊಂದು ಕಷ್ಟಪಡ್ತೀವಿ ಅದಕ್ಕೋಸ್ಕರ. ಸೊ ನಾವು ನಮ್ಮ ದೇಹನ ಸ್ವಲ್ಪ ದಂಡಿಸಿ ಫ್ಲೆಕ್ಸಿಬಲ್ ಆಗಬೇಕು. ಮಕ್ಕಳಿಗಿರೋ ಸ್ಪಿರಿಟು ನಮಗಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಮುಂದೆನೇ ಹೋಗ್ಬಿಟ್ಟಿದ್ರು ಮುಂಚೆನೇ. ಸೊ ಮಕ್ಕಳು ಎಷ್ಟೊಂದು ಫ್ಲೆಕ್ಸಿಬಲ್ ಆಗಿದ್ದಾರೆ, ಅವರಿಗಿರೋಂಥ ಸ್ಟ್ರೆಂತು ನಮಗೆ ನಿಜವಾಗ್ಲೂ ಸೀರಿಯಸ್ಲಿ ಇಲ್ಲ. ಗೈಸ್, ಬಂದ್ವಿ ಕೊನೆಗೂ. ನಾವು ಮಕ್ಕಳದ ಫೋಟೋಶೂಟ್ ಮಾಡ್ಕೊಳ್ಳೋಣ, ಎಷ್ಟೊಂದು ಚೆನ್ನಾಗಿದೆ ಜಾಗ, ಒಂದು ಮೆಮೋರಿಯಬಲ್ ಅಂತ ನಾವು ಮಕ್ಕಳು ಹುಡುಕ್ತಿದ್ವಿ. ಬಟ್ ನಮ್ಮ ಮಕ್ಕಳು ನಮಗೆ ಕೈ ಸಿಗ್ತಾನೆ ಇಲ್ಲ, ಯಾಕಂದರೆ ಅವರಿಗಿರೋ ಒಂದು ಖುಷಿ ನಮಗೆ ನಿಜವಾಗ್ಲೂ ಹತ್ತದ್ರೊಳಗಡೆ ಹೊರಟೋಗ್ಬಿಡ್ತು. ಗೈಸ್, ಇದೆ ಎಂಟ್ರೆನ್ಸು. ನಾವು ಒಂದು ಅರ್ಧ ಕಿಲೋಮೀಟ್ರ್ ಬಂದರೆ ಇದು ಎಂಟ್ರೆನ್ಸು, ಕೋಟೆಗೆ ಎಂಟ್ರೆನ್ಸ್ ಇದು. ಗೈಸ್, ತುಂಬ ಚೆನ್ನಾಗಿದೆ. ನಾನು ಇದೇ ಫಸ್ಟು ಇಷ್ಟು ಸಲ ಇಲ್ಲೇ ಓಡಾಡಿದ್ರೂ. ಹಾಸನ ಟು ಮಂಗಳೂರು ತುಂಬ ಸಲ ಹೋಗಿದ್ದೀವಿ ನಾವು ಓನ್ ವೆಹಿಕಲಲ್ಲಿ, ಬಸ್ಸಲ್ಲೆಲ್ಲ. ರೋಡ್ ಪಾಯಿಂಟ್ ಇದೆ ಗೈಸ್, ಅದು ತುಂಬ ಒಳಗಡೆ ಹೋಗ್ಬೇಕಂತ ಇಲ್ಲ, ರೋಡ್ ಪಾಯಿಂಟ್ ಇದೆ. ಹಾಗೆ ಗೈಸ್, ನಾವು ಮುಂದೆ ಬಂದ್ವಿ, ಮಕ್ಕಳದು ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ. ಇದು ರಾಜರ ಆಳ್ವಿಕೆ ಕಾಲದಲ್ಲಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡೋದಕ್ಕಂತೂ ಎಲ್ಲ ಪೂರ್ತಿ ಕಲ್ಲೇ ಮಾಡ್ಯಾರ ಅಂಥದ್ದು. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳಂತೂ ಫ್ರೀಡಮ್ ಆಗಿ ಹಾರಾಡೋ ಹಕ್ಕಿ ಥರನೇ ಹಾರಾಡ್ತಿದ್ರು. ಅವ್ರಿಗೆ ಏನು ಅಂದರೆ ಎಲ್ಲೋ ಬಿಟ್ಟಿರೋ ಫೀಲು, ಯಾಕಂದರೆ ಅವ್ರನ್ನ ಆ ಥರ ಅವ್ರಿಗೆ ನಾವು ಕೂಡ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ. ಬಟ್ ಏನು ಅಪಾಯ ಮಾಡ್ಕೊಂಬಿಡಿ, ಬೀಳೋದು ಎಲ್ಲ ಆ ಥರ ಮಾಡ್ಕೊಬೇಡಿ ಅಂತ ಅವ್ರನ್ನೂ ಕೂಡ ಫ್ರೀಯಾಗಿ ಬಿಟ್ಟಿದ್ವಿ. ಸಮ್ಮರ್ ಆಗಿರೋದ್ರಿಂದ ಅವ್ರಿಗೂ ಮನೇಲೆ ಕೊಡೋಕ್ಕೆ ಬೇಜಾರಾಗಿರುತ್ತೆ. ಅವ್ರ ಜೊತೆ ನಾವು ಕೂಡ ಮೈಂಡ್ ಫ್ರೀ ಮಾಡ್ಕೊತೀವಿ, ಯಾಕಂದರೆ ಮಕ್ಕಳ ಜೊತೆ ನಾವು ಇರ್ತೀವಲ್ಲ ಅದಕ್ಕೋಸ್ಕರ. ಗೈಸ್, ಬಂದ್ವಿ. ಇಲ್ಲಿ ಕೆಲವೊಂದು ಗುಹೆಗಳಿದೆ, ಅಂದರೆ ಅಂಡರ್ ಪಾಸ್ ಇದ್ದು ಅದರಲ್ಲಿ ಏನೋ ಒಂಥರ ಕ್ಯೂರಿಯಾಸಿಟಿ ಏನಿರ್ಬೋದು
ಅವಾಗಿನ ರಾಜರು ಏನು ಮಾಡಿರ್ಬೋದು ಅಂತ. ಬಟ್ ಅದು ಏನಕ್ಕೋಸ್ಕರ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ತುಂಬ ಆ ಥರದ್ದು ಒಂದು ಗುಹೆಗಳ ಟೈಪ್ ಇತ್ತು, ಅಂದರೆ ಅಂಡರ್ ಟೈಪ್ ಇತ್ತು. ಬಟ್ ಅದ್ರ ಬಗ್ಗೆ ನನಗೂ ಸರಿಯಾದ ಮಾಹಿತಿ ಇಲ್ಲ. ಹಾಗೆ ತುಂಬ ಜನ ಫೋಟೋ ಶೂಟ್ ಮಾಡ್ಕೊತಾ ಇದ್ರು, ಅಂದರೆ ಹೊರಗಿಂದ ಬಂದವರು, ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಗೊತ್ತಿಲ್ಲ, ಬಟ್ ಫೋಟೋ ಶೂಟ್ ಎಲ್ಲ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಮಾಡ್ಕೊತಿದ್ರು. ಒಳ್ಳೊಳ್ಳೆ ಫೋಸ್ ಕೂಡ ಕೊಡ್ತಾಯಿದ್ರು. ಹಾಗೆ ಸಿಂಪಲ್ಲಾಗಿ ಒಂದು ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ಕೊಬೋದು, ಯಾಕಂದರೆ ಒಳ್ಳೆ ಗ್ರೀನರಿ ಇದೆ, ಹಾಗೆ ಮೆಟ್ಲುಗಳು ಎಲ್ಲ ಇದೆ. ಹಾಗೆ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕದು ಗುಹೆಗಳ ಟೈಪ್ ಎಲ್ಲ ಇದೆ. ಒಂಥರ ಏನೋ ಮೆಮೊರಿಯಬಲ್ಲು, ಹಾಗೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥದ್ದು ನಾವೇ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಇರೋ ಸೀನ್ನೇ ಯೂಸ್ ಮಾಡಿ ಒಳ್ಳೊಳ್ಳೆ ಫೋಟೋಶೂಟ್ ಮಾಡ್ಬೋದು ಗೈಸ್. ಹಾಗೆ ಇದೆಲ್ಲ ಒಂಥರ ಅವತ್ತಿನ ಡಿಸೈನ್ ಅಂತೆ. ಇದು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನಾವು ಕೂಡ ಮಕ್ಕಳು ಬೀಳ್ತಾರೆ ಅಂತ ಈ ಕಡೆ ಕರ್ಕೊಂಡು ಬಂದ್ವಿ. ಇದು ಯಾವುದೋ ಒಂದು ಮೂವಿಲಿ ನೋಡಿದ್ದು ನೆನಪಿದೆ, ಬಟ್ ಯಾವ ಮೂವಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಗೈಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ನಾವು ಲಾಸ್ಟಲ್ಲಿ ಹೋಗಿ ವ್ಯೂ ನೋಡಿದ್ರೆ ಇದು ಒಂಥರ ಸ್ಟಾರ್, ಸೇಮ್ ಸ್ಟಾರ್ ಥರನೇ ಕಾಣುತ್ತೆ. ಇದು ಸ್ಟಾರ್ ಬಂದು ಫ್ರೆಂಚ್ ಸ್ಟಾರ್ ಅಂತ ಇದು ಅಲ್ಲಿ ಮೆನ್ಷನ್ ಕೂಡ ಮಾಡಿದರು. ಹಾಗೆ ಗೈಸ್ ನೋಡ್ತಿರ್ಬೋದು, ನಾವು ಇದರೊಳಗಡೆ ಏನೋ ಇರ್ಬೋದೇನೋ ಅಂತ ನಾವು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಒಳಗಡೆ ಹೋಗೋಣ ಅಂತಿದ್ವಿ. ಬಟ್ ಯಾರೂ ಇಲ್ವೇನೋ ಅಂತ ಸುಮ್ಮನೆ ಆದ್ವಿ. ಬಟ್ ಅಲ್ಲಿ ತುಂಬ ಜನ ಹೋಗಿ ಬರ್ತಾಯಿದ್ರು, ನಾವೇ ಭಯ ಬಿದ್ದಿದ್ವಿ. ಗೈಸ್ ಅದರೊಳಗಡೆ ಏನೂ ಇಲ್ಲ, ಜಸ್ಟ್ ಅವಾಗಿನವರು ಒಂಥರ 100% ಅಂದರೆ ಸುರಂಗ ಮಾರ್ಗ ಅಂತಾರಲ್ಲ ಆ ಥರ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಸೇಮ್ ನಾವು ಕತ್ತಲೆ ಇತ್ತು, ಬೆಳಕೇನು ಇರಲಿಲ್ಲ ಅಲ್ಲಿ. ನಾವು ಕೂಡ ಟ್ಯಾಕ್ಸ್ ಎಲ್ಲ ಬಿಡ್ಕೊಂಡು ಹೋದ್ರೊಳಗಡೆ ಏನಿಲ್ಲ. ನಾವು ಹೋಗಿ ಬಂದಿರೋ ಸ್ವಲ್ಪ ಹಾಕಿ ಹಾಳು ಮಾಡಿದ್ದಾರೆ, ಬಿಟ್ಟರೆ ಅದರೊಳಗಡೆ ಏನೂ ಇಲ್ಲ. ಎಷ್ಟು ನೋಡ್ತಿರ್ಬೋದು ಮಾತ್ರ ಅದರೊಳಗಡೆ ಹೋದ್ರೆ ತುಂಬ ಕೂಲ್ ಅನ್ಸೋದು. AC ಒಳಗಡೆ ಹೋದಷ್ಟು ಫೀಲ್ ಆಗ್ತಿತ್ತು ನಮಗೆ, ತುಂಬ ಚೆನ್ನಾಗಿತ್ತು. ನಾವು ಯಾರೋ ಇರ್ಬೋದು ಏನೋ ಅಂತ ಬಿಟ್ಟಿದ್ವಿ, ಬಟ್ ಅಲ್ಲಿ ಏನೂ ಇಲ್ಲ ಗೈಸ್. ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ನಾವು ಕೂಡ ಬಂದಿರೋದು ಒಂದು ಮೆಮೊರಿ ಅಲ್ವಾ, ಸೊ ಅದಕ್ಕೋಸ್ಕರ ಗೈಸ್ ಈ ಥರ ಸುರಂಗಗಳು ತುಂಬ ಇತ್ತು ಅಲ್ಲಿ. ಅವಾಗಿನ ರಾಜರ ಆಳ್ವಿಕೆಗೆ ಅವರ ಒಂದು ಐಡಿಯ ಪ್ರಕಾರ ಈ ಥರದ್ದೆಲ್ಲ ಕಟ್ಟಿದ್ರು. ಏನು ಕಟ್ಟಿದ್ರು ಅಂತ ಅಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ ಗೈಸ್. ಹಾಗೆ ಅಲ್ಲಿ ಎಕ್ಸ್ಪ್ಲೇನ್ ಕೊಡೋರು ಕೂಡ ಯಾರೂ ಇಲ್ಲ. ನಾವು ನಮ್ಗೆ ಗೊತ್ತಿರೋ ಮಟ್ಟಿಗೆ ತಿಳ್ಕೊಂಡು ಬರಬೇಕು. ಆದರೂ ಮಾತ್ರ ಬ್ಯೂಟಿಫುಲ್ ಆಗಿದೆ. ಒಂದು ಲವರ್ಸ್ ಆಗಿರ್ಬೋದು, ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಹಾಗೆ ಮಕ್ಕಳು ಕರ್ಕೊಂಡು ಹೋದ್ರೂ ಒಂದು ದಿನ ಆರಾಮ್ಸೆ ಫೋಟೋ ಎಲ್ಲ ತೆಕ್ಕೊಂಡು ಬರ್ಬೋದು. ಹಾಗೆ ಕೂಡ ಒಂಥರ ಸುತ್ತಾಡ್ಕೊಂಡು ಫ್ರೀಯಾಗಿ ಆ ತಂಪಾಗಿರೋ ಗಾಳಿನ ಕುಡ್ಕೊಂಡು ಬರ್ಬೋದು. ಹಾಗೆ ಆ ಒಂದು ವ್ಯೂ ಮೇಲೆ ನಿಂತ್ಕೊಂಡು ಗ್ರೀನು, ಹಾಗೆ ಟೀ ಕಾಫಿ ತುಂಬ ಚೆನ್ನಾಗಿತ್ತೆ. ಅಂತೂ ಸೂಪರ್ ಆಗಿದೆ. ನೋಡಿ ಈ ಸೈಡಿಂದ ನೋಡಿದ್ರೆ ಸ್ಟಾರ್ ಅನ್ಸುತ್ತೆ. ಹಾಗೆ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ಅಂತೂ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಫ್ರೀಯಾಗಿ ಹೋಗ್ಬಿಟ್ಟಿದ್ರು. ನಮ್ಮ ಮಕ್ಕಳು ನಾವು ಒಂದು ಕಡೆ ಇದ್ದರೆ ಅವರು ಒಂದು ಕಡೆ ಇರೋರು. ನಮಗೆ ಭಯನೂ ಆಗ್ತಿತ್ತು, ಯಾಕಂದರೆ ಎಲ್ಲರೂ ಬಿದ್ದುಬಿಟ್ರೆ ಅಂತ. ಬಟ್ ಆದ್ರೂ ಮಕ್ಕಳಿಗೆ ಬೀಳ್ತೀವಿ ಅನ್ನೋದಕ್ಕಿಂತನೂ ನಾವು ಒಡ್ಡಾಡಬೇಕು, ಕುಣಿಬೇಕು, ಆ ಥರನೇ ಒಂದು ಮೈಂಡು. ನನ್ನ ಮಗ ಆಲ್ರೆಡಿ ಅಲ್ಲಿದ್ದ, ಬಟ್ ಅಲ್ಲಿಗೆ ಯಾವ ಥರ ಹೋದ ಅಂತಲೇ ಗೊತ್ತಿಲ್ಲ. ಅವನಿಗೆ ಗೊತ್ತಿರೋ ಅಷ್ಟು ಜಾಗ ನಮಗೆ ಗೊತ್ತಿಲ್ಲ. ಅವನು ಒಂದು ಸುರಂಗ, ಚಿಕ್ಕದೊಂದು ಗಲ್ಲಿ ಇದೆ, ಅಂದರೆ ಸುರಂಗನೇ ಅದು, ಅದರೊಳಗಡೆಯಿಂದ ಹೋಗಿದ್ದಾನೆ ಗೈಸ್. ಇದೆ ಅದು ಸುರಂಗ, ತುಂಬ ಚಿಕ್ಕದಿದೆ ಜಾಗ. ಆ ಚಿಕ್ಕ ಜಾಗದೊಳಗಡೆ ನಾವು ಹೋಗಬೇಕು ಗೈಸ್. ಇಷ್ಟೇ ಜಾಗ ಇರೋದು. ಆ ಜಾಗದೊಳಗಡೆ ಹೋದ್ರೂ ಮುಂದೆ ಹೋಗೋದಕ್ಕೂ ಚಿಕ್ಕದೊಂದು ಕಲ್ಲು ಇದಿದೆ, ಆ ಕಲ್ಲು ಮೇಲೆ ಹೋಗಬೇಕು ಗೈಸ್. ಇಲ್ಲಿ ನಮ್ಮ ಮಕ್ಳಿಗೆ ಒಂಥರ ಏನೋ ಹುಡ್ಕೋರು, ಸಂಧಿ ಗೊಂದಿಲಿ ಏನಿದೆ ಅಂತ. ಅವರಿಗೆ ಕೋಟೆ ಅಂದರೆ ಅವತ್ತಿನ ರಾಜರ ಕೋಟೆ ಒಳಗಡೆ ನಾವು ಬಂದಿದ್ದೀವಲ್ಲ ಅನ್ನೋದೇ, ಅದು ಏನಿರ್ಬೋದು ಅದೇ ಒಂದು ಫೀಲಲ್ಲಿದ್ದರು ಗೈಸ್. ಆದರೂ ತುಂಬ ಚೆನ್ನಾಗಿದೆ. ಈ ಒಂದು ಚಿಕ್ಕ ಜಾಗದಲ್ಲಿ ಅಲ್ಲಿ ಅದರೊಳಗಡೆ ಬರಬೇಕು. ಹಾಗೆ ತುಂಬ ಹಾಳಾಗೂ ಕೂಡ ಇದೆ. ಅಂದರೆ ಅವಾಗಿನ ಕೋಟೆ ತುಂಬ ಸಾವಿರಾರು ವರ್ಷದ್ದು ಹಿಂದಿನ ಕೋಟೆ. 1792 ಅಂದರೆ ತುಂಬಾ ವರ್ಷನೇ ಆಗೋಯ್ತಿದು ಗೈಸ್. ನೋಡ್ತಿರ್ಬೋದು ತುಂಬ ಚೆನ್ನಾಗೂ ಇತ್ತು. ನಮಗಂತೂ ಒಳ್ಳೆ ರಿಲೀಫ್ ಆದಂಗೆ ಆಯಿತು, ಯಾಕಂದರೆ ಮಕ್ಕಳನ್ನೆಲ್ಲ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಿದ್ದು. ಬಟ್ ಅವ್ರಿಗೂ ಒಂದು ಫ್ರೀನೆಸ್ ಇರಬೇಕು ಅಂತ
ಹಾಗೆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ಏನಾದ್ರು ಆಟ ಆಡ್ಕೊಳ್ಳಿ ಅಂತ ಫ್ರೀಯಾಗಿ ಬಿಟ್ಟಿದ್ವಿ, ಅವ್ರಿಗೆ ಇಷ್ಟ ಬಂದಂಗೆ ಕುಣ್ಕೊಳ್ಳಿ ಅಂತ. ಸೊ ಅವರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೀವು ಕೂಡ ಗೈಸ್ ಕರ್ಕೊಂಡು ಬನ್ನಿ, ಒನ್ ಡೇ ಪಿಕ್ನಿಕ್ಕು. ಏಕೆಂದರೆ ಇದೊಂದೇ ಮಜರ್ಬಾತ್ ಫೋರ್ಟ್ ಒಂದೇ ಅಂತಲೇ ಬರಬೇಡಿ, ತುಂಬ ಪ್ಲೇಸಸ್ ಇದೆ. ಸಂಡೇ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಂಡೇ ಅಂದರೆ ತುಂಬ ಕಾಡುಮನೆ ಎಸ್ಟೇಟ್ ಆಗಿರ್ಬೋದು, ಹಾಗೆ ಇನ್ನೊಂದು ಹೊಸಳ್ಳಿ ಗುಡ್ಡ ಅಂತ ಇನ್ನೊಂದಿದೆ ಅದಾಗಿರ್ಬೋದು, ಇನ್ನೂ ತುಂಬ ಪ್ಲೇಸಸ್ಸು ದೇವಸ್ಥಾನಗಳೆಲ್ಲ ಇದೆ ಅಂತ, ಅದೆಲ್ಲ ಓಪನ್ ಇರುತ್ತಂತೆ. ಸೊ ಅದೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಆರಾಮ್ಸೆ ಆಗಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇದೆ. ನಾವು ಫ್ರೀಯಾಗಿ ಫ್ರೆಶ್ ಆಗಿ ಇದೆಲ್ಲ ಸುತ್ತಾಡ್ಕೊಂಡು ಹೋಗಿ ಅಲ್ಲಿ ರೆಸ್ಟ್ ಮಾಡೋದಕ್ಕೆ. ಹಾಗೆ ಅಲ್ಲಿ ಆ ರೆಸ್ಟೋರೆಂಟ್ಸಲ್ಲಿ ಒಳ್ಳೊಳ್ಳೆ ಮಕ್ಕಳಿಗೆ ಆಗಲಿ ಫ್ಯಾಮಿಲಿ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ ಅಂತ ಜಸ್ಟ್ ನೋಡ್ತಿರ್ಬೋದು. ಒಳ್ಳೆ ಫ್ರೀಯಾಗಿ ಬಂದು ಒಂದೆರಡು ದಿವಸ ಆರಾಮಾಗಿ ಮಕ್ಕಳಾಗಲಿ ನಾವಾಗಲಿ ಇರೋದು ಒಂದೇ ದಿವಸ ಆಗಿರ್ಬೋದು, ಫ್ರೀಯಾಗಿ ಎಂಜಾಯ್ ಆಗಿ ನಮ್ಮ ಒಂದು ಕ್ಷಣನ ಕಳಿಬೇಕು. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತಿಂದ ಇವತ್ತಿನ ದಿನ ನಾವು ಎಂಜಾಯ್ ಮಾಡ್ಕೊಂಡು ಕಳಿಬೇಕು, ಒಳ್ಳೆ ರೀತಿಯಲ್ಲಿ ಕಳಿಬೇಕು. ಹಾಗೆ ಗೈಸ್ ನಾವು ಎಲ್ಲ ನೋಡಿದ್ದಾಯಿತು. ತುಂಬ ಜನ ಬರ್ತಾನೆ ಇದ್ದರು, ನಮಗೆ ಕೇಳ್ತಿದ್ರು ಅವರು ನಮಗೆ ಯಾವ ಥರ ಫೀಲ್ ಆಯಿತು ಬರಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ, ಅದೇ ಥರ ಅವ್ರಿಗೂ ಕೂಡ ಫೀಲ್ ಆಯಿತು. ನಾವು ಕೂಡ ಹೇಳಿದ್ವಿ ಇಲ್ಲ ಇಷ್ಟೇ ಇರೋದು, ನೀವು ಮುಂದೆ ಚೆನ್ನಾಗಿದೆ ಇನ್ನು ಅಂತ ಕಳಿಸಿದ್ವಿ. ಟೋಟಲಿ ತುಂಬ ಚೆನ್ನಾಗಿತ್ತು, ಒಳ್ಳೆ ಗ್ರೀನರಿ, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಟೋಟಲಿ ಸಕಲೇಶ್ವರ, ಮಡಿಕೇರಿ, ಉಡುಪಿ ಆ ಥರದ್ದೆಲ್ಲ ತುಂಬ ಇಷ್ಟ ಜಾಗಗಳು. ನನಗೆ ಧರ್ಮಸ್ಥಳ ಸೈಡು ಅಷ್ಟೇ ತುಂಬ ಇಷ್ಟ. ಯಾಕಂದರೆ ಯಾವಾಗಲೂ ಮಳೆ ಬರ್ತಿರುತ್ತೆ, ಒಳ್ಳೆ ಗ್ರೀನರಿ, ಹಾಗೆ ಅವರು ಲ್ಯಾಂಗ್ವೇಜಸ್ ಆಗಿರ್ಬೋದು, ಅವರ ಕಲ್ಚರಾಗಿ ತುಂಬ ಇಷ್ಟ ನನಗೆ. ನಾವು ಕೂಡ ಇನ್ನೇನು ಹೊರಟ್ವಿ, ನಾವು ಕೂಡ ಒಂದೆರಡು ಇನ್ಸ್ಟಾಗ್ರಾಮ್ಗೆ ಅಂತ ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಮ್ಮ ಮಕ್ಕಳು ಕೂಡ ಹತ್ತೋದೆಷ್ಟು ಬೇಗ ಹತ್ತಿದ್ರು, ಹಾಗೆ ಇಳಿದಿರೋದು ಕೂಡ ಅಷ್ಟೇ ಬೇಗ ಇಳಿದು ಹೋಗಿದ್ದಾರೆ, ಅಲ್ಲೇ ಗಾಡಿ ಹತ್ರ ಇದ್ದಾರೆ. ನಾವು ಕೂಡ ನಿಧಾನಕ್ಕೆ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ಒಂದು ದಿವಸ ನಮಗೂ ಕೂಡ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತ ಗೈಸ್ ಇನ್ನೇನು ಬಂದ್ವಿ. ಆದರೂ ಒಂಥರ ವೆದರು ತುಂಬ ಚೆನ್ನಾಗಿತ್ತು. ನಾನು ಮತ್ತೆ ಹೇಳ್ತಿದ್ದೀನಿ, ಮಕ್ಕಳು ಕರ್ಕೊಂಡು ಹೋದ್ರಂತೂ ತುಂಬ ಚೆನ್ನಾಗಿದೆ ವೆದರು, ಹೋಗಿ ಎಂಜಾಯ್ ಮಾಡಿ. ನನಗಂತೂ ಈ ಥರದ್ದೆಲ್ಲ ಬರಬೇಕು ಸುತ್ತಬೇಕು ಅಂತ ಭಾಳಷ್ಟು ಇಷ್ಟ. ಯಾಕಂದರೆ ನಾವು ಲೈಫಲ್ಲಿ ಯಾವುದೂ ಹೊತ್ಕೊಂಡು ಹೋಗಲ್ಲ, ಇರೋಷ್ಟು ದಿನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಒಂಥರ ಏನೋ ಒಂದು ಫ್ಯಾಮಿಲಿ ಜೊತೆ ಹೋದಂಗಾಗುತ್ತೆ, ಎಲ್ಲರೂ ನೋಡ್ದಂಗೆ ಆಗುತ್ತೆ. ನಾವು ನಮ್ಮೂರಲ್ಲೇ ಇದ್ದು ಏನೆಲ್ಲ ನೋಡ್ತೀವೋ ಹಾಗೆ ನಾವು ಹೊರಗಡೆ ಹೋಗಿ ನೋಡೋ ಅಂಥ ಜಾಗಗಳು ಬೇಕಾದಷ್ಟಿದೆ. ಮಂಗಳೂರು ಸೈಡಿಂದ ಬಂದರೆ ಬೈಪಾಸ್ ರೋಡಿಂದ ನಮ್ಮ ನಾಡಗೌಡ ಕೆಂಪೇಗೌಡ ಅವರ ಸ್ಟ್ಯಾಚು ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸೈಡ್ ಹೋದರೆ ಬೈಪಾಸು, ಈ ಸೈಡ್ ಹೋದರೆ ಮೇನ್ ರೋಡ್ ಸಿಗುತ್ತೆ, ಆದರೆ ಸೆಂಟ್ರಲ್ಲಿ ಮಾಡಿದ್ದಾರೆ ಗೈಸ್. ಯಾರಿಗೆ ತಾನೇ ಗೊತ್ತಿಲ್ಲ ನಮ್ಮ ನಾಡಗೌಡರು ಕೆಂಪೇಗೌಡರು, ಒಳ್ಳೆ ಒಂದು ಅದ್ಭುತವಾದ ಸ್ಟ್ಯಾಚು ಕೂಡ ಇದೆ. ಎಲ್ಲರೂ ಕೂಡ ಬಂದು ಹೋಗ್ತಾಯಿದ್ರು. ಈಗ ಕೆಲಸ ತುಂಬ ನಡೀತಾನೆ ಇದೆ, ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಕನ್ಸ್ಟ್ರಕ್ಷನ್ ಒಂದು ಅರ್ಧ ಬರ್ಧ ಆಗಿದೆ, ಇನ್ನೂ ಅಲ್ಲಲ್ಲೇ ಸೆಟ್ಟಿಂಗ್ಸ್ ಮಾಡೋದೆಲ್ಲ ಹಾಗೇ ಇದೆ. ಹಾಗೆ ವಾಟ್ರ್ ಫಾಲ್ಸ್ ಎಲ್ಲ ಮಾಡ್ತಾರಂತೆ, ತುಂಬ ಚೆನ್ನಾಗೂ ಕೂಡ ಇದೆ, ನೋಡ್ತಿರ್ಬೋದು. ಆದರೆ ಕೆಂಪೇಗೌಡ ಸ್ಟ್ಯಾಚು ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಒಳ್ಳೆಯ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಕೂಡ ಆಯಿತು. ನಾವು ಸಿಟಿಗೆ ಎಂಟ್ರ್ ಆಗ್ತೀವಿ ಅಂದ ತಕ್ಷಣ ಫಸ್ಟ್ ಸಿಗೋದೇ ಇವರು ಸ್ಟ್ಯಾಚು. ಹಾಗೆ ಇದನ್ನು ಕೂಡ ನೋಡಿದ್ವಿ. ನಮ್ಮ ಮಕ್ಳಿಗೂ ಇವ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ವಿ. ಇದೆ ಇಲ್ಲಿ ವಾಟ್ರ್ ಫಾಲ್ಸ್ ಥರ ಮಾಡ್ತಾರಂತೆ. ಇಲ್ಲಿ ಕರೆಂಟ್ ಎಲ್ಲ ವಯರ್ಗಳೆಲ್ಲ ಬಿಟ್ಟು ನೀಟಾಗಿ ಇನ್ನೂ ಕೆಲಸ ಮಾಡಲಿಕ್ಕೆ ಅಂತ ಇದು ಮಾಡ್ತಾಯಿದ್ರು. ನಾವು ಕೂಡ ನೋಡ್ಕೊಂಡು ಬಂದ್ವಿ. ಹಾಗೆ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಸುತ್ತ ಗ್ರೀನರಿ, ಒಳ್ಳೆ ಪ್ಲೇಸು, ಒಂಥರ ಏನೋ ನಮ್ಮೂರಲ್ಲಿ ನಾವು ಏನೇ ನೋಡಿದ್ರು ಔಟ್ಸೈಡ್ ಹೋದರೆ ನಮಗೆ ಡಿಫ್ರೆಂಟ್ ಅನಿಸುತ್ತೆ, ವಿಭಿನ್ನ ಅನಿಸುತ್ತೆ. ಅದು ವಿಭಿನ್ನವಾಗೂ ಕೂಡ ಇರುತ್ತೆ. ನಮಗೂ ಕೂಡ ತುಂಬ ಇಷ್ಟ ಆಯಿತು ಜಾಗ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಜಾಗದ ಬಗ್ಗೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಗೈಸ್, ನನಗಂತೂ ತುಂಬ ಖುಷಿ ಆಯಿತು. ಒಳ್ಳೆ ಟ್ರಾವೆಲ್ ಆದಂಗೆ ಆಯಿತು, ಒಳ್ಳೆ ಒಂದು ಜಾಗ ನೋಡ್ದಂಗೆ ಆಯಿತು, ಸುತ್ತ ಗ್ರೀನರಿ. ನನಗಂತೂ ಭಾರಿ ಖುಷಿ ಆಯಿತು. ನನಗಿಂತ ನನ್ನ ಮಕ್ಕಳು ತುಂಬ ಖುಷಿಪಟ್ಟರು. ಸೊ ಮಕ್ಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ಅವ್ರಿಗೆ ಸಮ್ಮರ್ಗೆ ಒಳ್ಳೆ ಒಂದು ಪ್ಲೇಸಸ್ ತೋರಿಸ್ದಂಗೆ ಆಯಿತು ಗೈಸ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.